ಸ್ನೇಹಿತರೆ, ಈಗ ಸಂಜೆ ಟೈಮ್ ಎಷ್ಟು ಗೊತ್ತಾ? ಎಸ್, 7:10 ಆಗಿದೆ. 14ನೇ ತಾರೀಕು ಫೆಬ್ರವರಿ. ಸೊ ಆಕ್ಚುಲಿ ವಿನು ರೆಗ್ಯುಲರ್ ಆಗಿ ವಿಡಿಯೋ ಕಾಲ್ ಮಾಡ್ತಾ ಇರ್ತಾನೆ. ಅವ್ರ ಊರಲ್ಲಿದ್ದಾನೆ ವಿನು. ಸೊ ನಿನ್ನೆ ಎಲ್ಲ ಟೆಡ್ಡಿ ಬೇರು, ಚಾಕ್ಲೇಟ್ ಎಲ್ಲ ಆರ್ಡರ್ ಮಾಡಿದ್ದಲ್ವಾ, ತುಂಬಾ ಖುಷಿಯಾಗಿತ್ತು. ನಿನ್ನೆ ಹೇಳಿದ್ದ ನಾಳೆ ಊಟ ಆರ್ಡರ್ ಮಾಡ್ತೀನಿ ಅಂತ. ನಾನು ಇವತ್ತು ಅಮ್ಮನ ಹತ್ರ ಮಾತಾಡಿದ್ದು ಕೂಡ ಹೇಳ್ದೆ ವಿನುಗೆ. ನಾನು ಅದಕ್ಕೆಲ್ಲ ಅವ್ನ್ ಕೋಪ ಮಾಡ್ಕೊಂಡು, ಅಂದ್ರೆ ಕೋಪ ಏನಲ್ಲ, ಅಂದ್ರೆ ಪೊಸೆಸಿವ್ ಅಂತ ಅನ್ಸುತ್ತಲ್ವಾ ಇವಾಗ. ಇವಾಗ ಪೊಸೆಸಿವ್ ಇರ್ತಾರಲ್ವಾ ಎಷ್ಟೊಂದ್ ಜನ, ಆತರ ಇವ್ನು ಏನಾದ್ರು ಯೋಚನೆ ಮಾಡ್ಕೊಂಡು, ಅಂದ್ರೆ ಇಷ್ಟ ದಿವಸ ನಾವ್ ಮಾತಾಡ್ತಿರ್ಲಿಲ್ಲ, ಇವಾಗ ಮಾತಾಡ್ತಿದಾರೆ ಅಂತ ಒಂಥರ ಪೊಸೆಸಿವ್ ಅನ್ಕೊಂಡೇನಾದ್ರು ನನ್ಗೆ ಊಟ ಆರ್ಡರ್ ಮಾಡ್ಲಿಲ್ವಾ ಏನಂತ ಮತ್ತೆ ನಾನು ಫೋನ್ ಮಾಡಿ, ಯಾಕೆ ನೀನು ಊಟ ಆರ್ಡರ್ ಮಾಡ್ತೀನಿ ಅಂದೆ, ಯಾಕೆ ಊಟ ಆರ್ಡರ್ ಮಾಡ್ಲಿಲ್ಲ ಅಂತ ಕೇಳ್ದೆ. ಅವಾಗ್ಲೆ ಐ ಥಿಂಕ್ ಮೇ ಬಿ 5 o'clock or 4 o'clock ಟೈಮಲ್ಲಿ ಕೇಳಿದೆ. ಅದಕ್ಕೆ ವಿನು ಹೇಳ್ದೆ ರಾತ್ರಿಗೆ ಮಾಡ್ತೀನಿ ಅಂತ ನಿನ್ನೆ ಹೇಳಿದ್ ನಾನು ನಿಂಗೆ, ನೈಟ್ ಊಟ ಆರ್ಡರ್ ಮಾಡ್ತೀನಿ, ಇಲ್ಲ ನೀನೇ ಮಾಡ್ಕೊ, ಸುಮ್ನೆ ಅಡ್ರೆಸ್ ಎಲ್ಲ ಸಮಸ್ಯೆ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಊಟ ಆರ್ಡರ್ ಮಾಡಿದಾಗೆಲ್ಲ ಒಂದು ಹಳೆ ಅಡ್ರೆಸ್ ಮಾಡ್ತಾನೆ, ಸ್ವಲ್ಪ ದೂರ ಬಂದಿರುತ್ತೆ. ನಿನ್ನೇನು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಡ್ರೆಸ್ ಎಲ್ಲ, ನಾನು ಹೇಳಿ ಆಮೇಲೆ ಬ್ಲಿಂಕಿಟ್ ಅಲ್ಲಿ ಇದ್ ಮಾಡಿದಲ್ವಾ. ಈಗ ಊಟದ್ದೂನು ನೀನೇ ಆರ್ಡರ್ ಮಾಡು, ನಾನು ಎಷ್ಟು ದುಡ್ಡಿದೆ ಅಷ್ಟು ಹಾಕ್ತೀನಿ ಅಂತ ಹೇಳ್ದ. ಆಯ್ತು ಅಂತ ಹೇಳಿದ್ದೆ. ಆಯ್ತಾ, ನಾನು ಇವಾಗ ಅನ್ಕೊಳ್ತಾ ಇದ್ದೆ, ಇನ್ ಸ್ವಲ್ಪ ತುಂಬಾ ಎಡಿಟಿಂಗ್ ಕೆಲಸ ಇದೆ, ವಿಡಿಯೋಸ್ ಮಾಡ್ಬೇಕು, ಸುಮಾರು ಕೆಲಸ ಇತ್ತು, ಆರ್ಡರ್ ಮಾಡ್ಕೊಂಡ್ ಬಿಡೋಣ ಅಂತ ಅನ್ಕೊಳ್ತಿದ್ದೆ. ಆರ್ಡರ್ ಮಾಡಿದ್ರು ನಾನು ವಿನುಗೆ ದುಡ್ಡು ಹಾಕುಂತಂತೂ ಹೇಳ್ತಾ ಇರ್ಲಿಲ್ಲ, ಬಟ್ ಆರ್ಡರ್ ಮಾಡ್ಕೊಳ್ಳೋಣ ಅನ್ಕೊಳ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ಇಲ್ಲಿ ಆಕ್ಚುಲಿ ಇವತ್ತಂತೂ ಒಳ್ಳೆ ಕೆಲಸ ಮಾಡಿದೀನಿ. ಏನಂದ್ರೆ ಮಧ್ಯಾಹ್ನ ಸ್ವಲ್ಪ ಪಾತ್ರೆಗಳೆಲ್ಲ ಸುಮಾರು ತೊಳೆದ್ಬಿಟ್ಟೆ, ಬೇಗ ಬೇಗ ಕೆಲ್ಸಗಳು ಮುಗಿಸ್ಕೊಂಡ್ಬಿಟ್ಟೆ. ಇಲ್ಲಿ ಕೆಲಸ ಮಾಡುವ ಟೈಮಲ್ಲಿ ಆಯ್ತು, ಇಲ್ಲೊಂದು ಡಬ್ಬಿ ಕಾಣ್ತಿದೆ ನೋಡಿ, ಅಲ್ಲಿ ಸುಮಾರು ಅಕ್ಕಿ ಇತ್ತದ್ರಲ್ಲ. ಆಯ್ತಾ, ಒಂದ್ ಸ್ವಲ್ಪ ಅಕ್ಕಿ ಇತ್ತು, ತುಂಬಾ ದಿವಸದಿಂದ ಇತ್ತು. ಸರಿ, ನಾನೇನ್ ಮಾಡ್ದೆ, ತುಂಬಾ ಅಕ್ಕಿ ಅಂದ್ರೆ ಹಳೆ ಅಕ್ಕಿ, ಆಯ್ತಾ, ತುಂಬಾ ಇರ್ಲಿಲ್ಲ, ಸ್ವಲ್ಪ ಇಟ್ಕೊಳ್ಳಿ, ತುಂಬಾ ಹಳೆ ಅಕ್ಕಿ. ಸೊ ಸ್ವಲ್ಪ ವೈಟ್ ಹುಳರ್ ಟೈಪ್ನು ಒಂದ್ 3-4 ಆಗ್ಬಿಟ್ಟಿತ್ತು. ಸರಿ, ನಾನು ಸರಿಯಾಗಿ ಗೂಡೆಲ್ಲ ಕಟ್ತಾ ಇತ್ತು, ಸರಿ ಚೆನ್ನಾಗಿ ತೊಳೆದು ನೋಡೋಣ, ಅದು ಚೆನ್ನಾಗಿರೋ ಉಪಯೋಗಿಸೋಣ, ಇಲ್ಲಾಂದ್ರೆ ಗೊಬ್ಬರಕ್ಕೆ ಹಾಕೋಣ ಅನ್ಕೊಂಡು ನೋಡಿದ್ರೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗೇ ಇದೆ. ಎಲ್ಲ ಚೆನ್ನಾಗಿ ತೊಳೆದು ನೆನ್ಸಿಟ್ಟಾಯ್ತಾ, ಇದನ್ನ ದೋಸೆ ಮಾಡೋಣ ಅಂತ. ಇದು ಒಂದ್ 4 ಗಂಟೆ ಅನ್ಸುತ್ತೆ, ಮೇ ಬಿ 4:15 ಹಂಗೆ ಚೆನ್ನಾಗಿ ತೊಳೆದು ನೆನ್ಸಿದೀನಿ. ಇದಕ್ಕೇನು ಹಾಕಿಲ್ಲ, ಬರೀ ಅಕ್ಕಿ ಅಷ್ಟೇ. ಇವಾಗ ಮತ್ತೆ ಹೊಳಿತು, ಇದನ್ನ ಟೊಮೆಟೊ ಬಾತ್ ಮಾಡ್ಕೊಂಡ್ಬೇಡ ಒಂದ್ ಸ್ವಲ್ಪ ಅಕ್ಕಿನಲ್ಲಿ, ಇನ್ ಮಿಕ್ಕಿರೋದನ್ನ ದೋಸೆ ಏನಾದ್ರು ಮಾಡಿ, ಮೆಂತ್ಯ ನೆನ್ಸ್ಬಿಟ್ಟು ಮೆಂತ್ಯ ದೋಸೆ ನಾಳೆಗೆ ಅಂದ್ಬಿಟ್ಟು ವಿನುಗ್ ಅದನ್ನೇ ಹೇಳ್ದೆ ಇವಾಗ ವಿಡಿಯೋ ಕಾಲ್ ಮಾಡಿ. ವಿನು ಏನು ಆರ್ಡರ್ ಮಾಡ್ಕೊಳಲ್ಲ ಆಚೆ, ನಾನು ಇಲ್ಲಿ ಮೆಂತ್ಯ ದೋಸೆ ಅರ್ಧ ಮಾಡಿ ಇನ್ನರ್ಧ ಇವಾಗ ರೈಸ್ ಬಾತ್ ಮಾಡ್ಕೊಳ್ತೀನಿ. ಆಯ್ತು, ಹಾಗೆ ಮಾಡು, ನಾನು ಅಲ್ಲಿ ಬಂದಾಗ್ಲೇ ಒಟ್ಟಿಗೆ ಏನಾದ್ರು ನಿಂಗೆ ಆರ್ಡರ್ ಮಾಡ್ತೀನಿ ಅಂತಂದ. ಆಯ್ತು ಅಂತ ಹೇಳ್ದೆ. ವಿನು ಬರ್ತೀನಿ ಅಂತ ಹೇಳ್ತಿದ್ದಾನೆ, ಯಾವಾಗ ಬರ್ತಾನಂತ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಒಟ್ನಲ್ಲಿ ಇಲ್ಲಿ ನಾನು ಇವಾಗ ಅಕ್ಕಿನ ಏನು ಅರ್ಧ ಅಕ್ಕಿನ ಇವಾಗ ಏನು ರೈಸ್ ಬಾತ್ ಮಾಡೋದಕ್ಕೆ ಉಪಯೋಗಿಸ್ತೀನಿ. ಅಯ್ಯೋ, ಇಷ್ಟಾಯ್ತು ಕತೆ ನೋಡಿ. ಒಂಥರ ಖುಷಿನೂ ಆಗುತ್ತೆ, ಒಂಥರ ಎನರ್ಜಿ ಡ್ರೈನು ಆಗುತ್ತೆ ಸ್ವಲ್ಪ, ಯಾಕಂದ್ರೆ ಎಲ್ಲಾ ಕೆಲ್ಸನೂ ಒಬ್ಳೆ ಮಾಡ್ಕೋಬೇಕಲ್ವಾ. ಟೈಮ್ ಹೇಗೋಗುತ್ತೆ ಗೊತ್ತಾಗೋದಿಲ್ಲ. ವಿಡಿಯೋಸ್ ಎಷ್ಟೊಂದು ಮಾಡೋದ್ ಬಾಕಿ ಇರುತ್ತೆ. ಇವಾಗ ಅಮ್ಮನ್ಗುನು ನಾನು ಅವ್ರಿಗೆ ಸ್ವಲ್ಪ ಫೈಲ್ಸ್ ಇನ್ನೇನ್ ಶುರು ಅಂತ ಹೇಳ್ತಾ ಇದ್ರಲ್ವಾ, ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ಬೇಕು. ಈಗ ಆಲ್ರೆಡಿ ಮೆಡಿಸಿನ್ಸ್ ತಗೊಂಡ್ ಕಮ್ಮಿ ಆಗ್ತಿದೆ ಅಂತೆ, ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ಬೇಕು. ಇನ್ನ ನೆಕ್ಸ್ಟ್ ಯಾವ ರೀತಿ ಮೆಡಿಸಿನ್ಸ್ ಇಲ್ದಿರ ಹೆಲ್ತ್ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿಡಿಯೋಸ್ ಮಾಡ್ಬೇಕು. ಜೊತೆಗೆ ನನ್ನ ಹೆಲ್ತ್ ಕಡೆ ಕೂಡ ಗಮನ ಕೊಡ್ಬೇಕು. ಸುಮಾರು ಕೆಲ್ಸಗಳಿವೆ. ಜೊತೆಗೆ ಕೌನ್ಸಿಲಿಂಗ್ ಕೂಡ ಸ್ವಲ್ಪ ಒಂದು ಪ್ರೊಫೆಷನಲ್ ರೀತಿನಲ್ಲಿ ಮಾಡ್ಕೊಂಡು ಹೋಗ್ಬೇಕು. ನೋಡ್ಬೇಕು ಏನಾಗುತ್ತೆ ಅಂತೆ. ಬಟ್ ಯಾವ್ದು ನಮ್ ಕೈಲಿಲ್ಲ ಅಲ್ವಾ, ನಾವ್ ಅನ್ಕೊಳ್ಳೋದಷ್ಟೇ, ಏನು ನಮ್ ಕೈಲಿರೋದಿಲ್ಲ. ಬಟ್ ಇನ್ನು ಕೆಲವೊಂದೆಲ್ಲ ಇದೆ, ಎಲ್ಲ ಪ್ಲಾನ್ಗಳು. ಬಟ್ ಏನ್ ಹೇಳಿದ್ರೆ ಅದೇನು ಪ್ರಯೋಜನ ಇಲ್ಲ, ನೋಡೋಣ, ಏನ್ ಟೈಮ್ಗೆ ಬಿಟ್ಬಿಡೋಣ. ಸೊ ಇವಾಗ ಇದು ಎಷ್ಟಿದೆ ಮಾಡ್ಬೇಕು ಇವಾಗ. ಸೊ ಇದು ಕೂಡ ಅಮ್ಮ ಕೊಡ್ಸಿರೋ ಫ್ರಾಕು. ಸೊ ಇವತ್ತು ಇಂಗ್ಲಿಷ್ ಒಂದು ರೆಗ್ಯುಲರ್ ಮಾಡಕ್ ಶುರು ಮಾಡಿದೀನಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅದ್ ವಿಡಿಯೋ ಮಾಡೋಣ ಅನ್ಕೊಂಡೆ, ಆಗ್ಲೇ ಎಲ್ಲ ಬೇಜಾರಾಗ್ತಿತ್ತು. ವಿನೋಗ್ ಹೇಳ್ದೆ ವಿಡಿಯೋ ನಾಳೆ ಮಾಡು, ಆರಾಮಾಗಿ ಇವಾಗ ತಿನ್ಬಿಟ್ಟು ರೆಸ್ಟ್ ಮಾಡಿ ಇವತ್ತು ಅಂತಿದ್ದ. ಸೊ ನೋಡಿ, ಇದು ನಂಗೆ ಅಮ್ಮ ಕೊಡ್ಸಿರೋದು. ಎಲ್ಲಿ ತಗೊಂಡಿದ್ದಾರೋ ಗೊತ್ತಿಲ್ಲ, ಬಟ್ ಎಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ನಂಗಮ್ಮ ನನ್ಗೆ ಎಲ್ಲೋ ಪರ್ಚೇಸ್ ಮಾಡಿರ್ತಾರೆ ಅನ್ನೋದು ಗೊತ್ತಾಗಲ್ಲ, ತಂದ್ಬಿಡ್ತಾರಮ್ಮ, ಖುಷಿ ಆಗತ್ತೆ. ಲವ್ ಯು ಅಮ್ಮು, ಲವ್ ಯು ವಿನು, ಲವ್ ಯು ಅನಿಮಿ.
ಸೊ ಲವ್ ಯು ಆಲ್, ಲವ್ ಯು ಗೈಸ್, ಎವ್ರಿ ಒನ್, ಲವ್ ಯು ಆಲ್. ಓಕೆ, ಎನಿವೇಸ್ ಇವಾಗ ನಾನು ಮಾಡಿಕೊಂಡು ಫಸ್ಟ್ ಊಟ ಮಾಡ್ತೀನಿ. ಫಸ್ಟ್ ಅಡುಗೆ ಮಾಡ್ಕೊಳ್ತೀನಿ ಇವಾಗ. ಎಲ್ಲ ಕೆಲಸ ಬಿಟ್ಟು ತಲೆನೋವು ಬಂದ್ಬಿಡುತ್ತೆ ಸ್ನೇಹಿತರೆ. ಯಪ್ಪ, ಅರ್ಧ ತಲೆನೋವು ನಂಗೆ 3 ದಿವಸಕ್ಕೆ ಮುಂಚೆಯಿಂದ ಮತ್ತೆ ಶುರು ಆಗ್ಬಿಟ್ಟಿತ್ತು. ಸರಿ ತಿನ್ಲಿಲ್ಲ ಅಂದ್ರೆ ತಲೆನೋವು ಬರುತ್ತೆ. ಬರೀ ಆಚೆ ತಿಂತಿದ್ರು ತಲೆನೋವು ಬರುತ್ತೆ. ನಿದ್ದೆ ಸರಿ ಇಲ್ಲ ಅಂದ್ರೆ ತಲೆನೋವು ಬರುತ್ತೆ. ಬೇಕಾದಷ್ಟು ರೀಸನ್ಸ್ಗಳಿವೆ ತಲೆನೋವು ಬರಕ್ಕೆ. ಟೈಮಿಗೆ ಸರಿ ತಿನ್ನಿಲ್ಲ ತಲೆನೋವು ಬರುತ್ತೆ. ಈಗ ಅಷ್ಟು ಮಾಡ್ಕೊಂಡು ತಿಂತೀನಿ. ಬಾಯ್, ಕೀಪ್ ಗೋಯಿಂಗ್, ಕೀಪ್ ಟ್ರಸ್ಟಿಂಗ್ ದ ಪ್ರೋಸೆಸ್. ಲವ್ ಯು ಆಲ್. ಸ್ನೇಹಿತರೆ, ಫೈನಲಿ ರೈಸ್ ಮಾಡಿ ಆಯ್ತು. ಒಂದು ಸ್ವಲ್ಪ ಒಲೆ ಆಫ್ ಮಾಡಿಲ್ಲ, ಒಂಚೂರು ಬೇಯಬೇಕು ನೋಡಿ. ಟೊಮೆಟೊ ರೈಸ್ ಬಾತ್ ಸಿಂಪಲ್ ಆಗಿ ಮಾಡಿದೀನಿ. ಸದ್ಯ ಬಟಾಣಿ ಇತ್ತು. ಏನು ಬಟಾಣಿ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ಅಂದ್ರೆ ಶುಂಠಿ ಇಲ್ಲ ಅನ್ಕೊಂಡು ನಾನು ಇಷ್ಟ ಒಂದು ಚಿಕ್ಕ ಪೀಸ್ ಸಿಕ್ತು, ಅದನ್ನ ಹಾಕ್ತೆ. ಆಮೇಲೆ ಫ್ರಿಜ್ ಅಲ್ಲಿ ನೋಡಿದೆ ಸುಮಾರು ಶುಂಠಿ ಇಟ್ಟಿದ್ದೀನಿ ಇರ್ಲಿ ಅಂತ. ಒಂದಿಷ್ಟೇ ಶುಂಠಿ ಹಾಕಿರೋದು, ಬೆಳ್ಳುಳ್ಳಿ ಇಲ್ಲ, ಖಾಲಿ ಆಗಿದೆ. ಅದು ಸ್ವಲ್ಪ ಫರ್ಮೆಂಟೇಶನ್ ಮಾಡಿದೀನಲ್ಲ ಹಾಗಾಗಿ. ಸೊ ಏನೂ ಇರ್ಲಿಲ್ಲ ಅಲ್ವಾ. ಸೊ ಬಟಾಣಿ ಇದ್ದಿದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಗ್ಯುಲರ್ ಆಗಿ ಹಾಕೋತಾ ಅಷ್ಟೇನು ಹಾಕಿಲ್ಲ. ಈರುಳ್ಳಿನ ಅಷ್ಟೇ ಸ್ವಲ್ಪನೇ ಹಾಕಿದೀನಿ. ಈರುಳ್ಳಿ ಇದೆ ಬೇಕಾದಷ್ಟು, ಬಟ್ ಹಾಕಿಲ್ಲ, ಸ್ವಲ್ಪನೇ ಹಾಕಿದೀನಿ. ಸೊ ಹೀಗಾಗಿದೆ, ತೋರಿಸ್ತೀನಿ ರೀ. ಒಂದು ಫೋಟೋ ತಗೊಂಡೆ ತೋರಿಸ್ತೀನಿ. ಸೊ ನೋಡಿ, ಈ ತರ ಆಗಿದೆ. ಸ್ವಲ್ಪ ಮುಳ್ಳು ಅನ್ನಿಸ್ತಾ ಇದೆ, ತಳ ಹಿಡ್ದಿದೆ ಗೊತ್ತಿಲ್ಲ. ಒಂದು ಸ್ವಲ್ಪ ಚೆನ್ನಾಗಿದೆ ನೋಡಿ. ಸ್ವಲ್ಪ ಒಂದು ಅರ್ಧ ಆಲೂಗಡ್ಡೆ ಇತ್ತು, ಅದನ್ನು ಕೂಡ ಹಾಕಿದೆ. ಮುಚ್ಚಿಟ್ಬಿಡ್ತೀನಿ. ಚೆನ್ನಾಗಿದೆ. ಟೇಸ್ಟ್ ಏನು ನೋಡಿಲ್ಲ. ಯೂಶಲಿ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರಿತ್ತಲ್ಲ, ಅವಾಗ ಟೇಸ್ಟ್ ನೋಡಿದ್ದಷ್ಟೇ. ಅಕ್ಕಿ ಹಾಕಿದ್ಮೇಲೆ, ನೀರೆಲ್ಲ ಹಾಕಿದ್ಮೇಲೆ, ಇನ್ನು ನೀರು ಕುದಿಯೋವಾಗ ಸ್ವಲ್ಪ ನೋಡಿದ್ದೆ ಟೇಸ್ಟ್ ಕರೆಕ್ಟ್. ಕೆಲವು ಸತಿ ನೋಡಲ್ಲ, ಇವತ್ತು ನೋಡಿದ್ದೆ. ಚೂರು ಖಾರ ಉಪ್ಪು ಎಲ್ಲ ಮತ್ತೆ ಹಾಕಿ ಅನ್ನ ಆದ್ಮೇಲೆ ಇನ್ನು ಟೇಸ್ಟ್ ನೋಡಿಲ್ಲ, ನೋಡ್ಬೇಕು. ಇವತ್ತು ವಿನು ಬಗ್ಗೆ ಏನು ಪೋಸ್ಟ್ ಹಾಕಿಲ್ಲ, ಅದೇ ಬೇಜಾರಾಗ್ತಾ ಇದೆ. ಇನ್ನು ಟೈಮ್ ಹೋಗೋದೇ ಗೊತ್ತಾಗಲ್ಲ. ವಿನು ಕೊಡ್ಸಿರೋದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವತ್ತೇ ಅಪ್ಲೋಡ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಆಗಿಲ್ಲ ನೋಡಿ. ಅಮ್ಮ ಸಂಕ್ರಾಂತಿಗೆ ಕಳ್ಸಿದ್ರು, ಅದು ಕೂಡ ಮಾಡಕ್ಕಾಗಿಲ್ಲ. ಹೀಗೆ ಟೈಮಿಗೆ ಹೋಗೋದೇ ಗೊತ್ತಾಗಲ್ಲ. ನೋಡೋಣ. ಆದ್ರೆ ಇವತ್ತೆರಡು ವಿಡಿಯೋ, ಇನ್ನೂ 2 ಬರೋದಿದೆ. ಆದ್ರೆ ಇವತ್ತು ಅಪ್ಲೋಡ್ ಮಾಡ್ತೀನಿ. ಇನ್ನು ಹಳೆದೆಲ್ಲ ಬೇಕಾದಷ್ಟಿದೆ, ಒಂದೊಂದೇ ಮಾಡ್ತೀನಿ. ಜೊತೆಗೆ ಅದೆಲ್ಲ ಒಂದ್ಸತಿ ಕ್ಲಿಯರ್ ಆಗಿದ ತಕ್ಷಣ ಒಂದು ಕೌನ್ಸಿಲಿಂಗ್ ರಿಲೇಟೆಡ್ ಮತ್ತೆ ಹೆಲ್ತ್ ರಿಲೇಟೆಡ್ ರೆಗ್ಯುಲರ್ ಮಾಡ್ತೀನಿ. ಲೆಟ್ಸ್ ಕೀಪ್ ಗೋಯಿಂಗ್. ನೋಡೋಣ, ಅನ್ಕೊಂಡಿದ್ದೀನಿ ಮಾಡ್ತೀನಿ ಅಂತ, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ನಾವ್ ಅನ್ಕೊಳ್ತೀವಿ, ನಾಳೆ ಏನಾಗ್ಬಿಡುತ್ತೆ ಅನ್ನೋದು ನಮಗ್ ಗೊತ್ತಿರಲ್ಲ ಅಲ್ವಾ. ಜಸ್ಟ್ ಒಂದು ಭರವಸೆ ಇಟ್ಕೊಂಡು ಜೀವಿಸ್ಬೇಕಷ್ಟೆ. ಓಕೆ, ಇನ್ನು ಕೊಟ್ಟಿರೋ ಗ್ಲಾಸ್ಗಳಿಗೆ ನೀರ್ ಹಾಕಿ ಇಟ್ಟಿದ್ದೀನಿ, ತೊಳೆದಿಡ್ಬೇಕು. ಈಗ ಊಟ ಮಾಡ್ತೀನಿ. ಚೇಂಜ್ ಮಾಡಿಬಿಟ್ಟೆ, ಆರಾಮಾಗಿ ಇವಾಗ ತಿಂತೀನಿ. ಇನ್ನು ಕಾಲ್ ಮಾಡಿದ್ದೆ, ಖುಷಿ ಆಯಿತು. ಇವತ್ತು ತುಂಬ ಖುಷಿ ಆಯಿತು. ಅನಿ ಹತ್ರ ಮಾತಾಡಿಲ್ಲ, ಅದೇ ಬೇಜಾರು. ಟೈಮ್ ಬರುತ್ತೆ, ನನ್ನ ತಮ್ಮನ ಹತ್ರ ಮಾತಾಡೋ ಟೈಮ್ ಬಂದೇ ಬರುತ್ತೆ. ಸೊ ಇವಾಗ ತಿಂತೀನಿ. ಸಕ್ಕತ್ತಾಗಿದೆ.